ಹಲೋ ಎವ್ರಿವನ್, ಜೈ ಶ್ರೀರಾಮ್. ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಎಪಿಸೋಡ್ 3. ಎಪಿಸೋಡ್ 3 ತೋರಿಸ್ತಾ ಇರೋ ಡಿಸೈನ್ ಇದು ನನಗೆ ಕಸ್ಟಮರ್ ಶೇರ್ ಮಾಡಿರೋ ಫೋಟೋ. ಇವತ್ತು ಈ ಡಿಸೈನ್ನ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಕಸ್ಟಮರ್ದು ಬ್ಲೌಸ್ ಲೆಂತ್ ಬಂದು 17 ಇದೆ. ನನ್ನ ಬಾಡಿ ಲೆಂತ್ 10.5 ತಗೊತಾ ಇದ್ದೀನಿ. 10.5ಗೆ 1 ಇಂಚ್ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಅರ್ಧ ಇಂಚ್ ಕೆಳಗಡೆ ಅರ್ಧ ಇಂಚ್ ಮೇಲ್ಗಡೆ ಅಟ್ಯಾಚಿಂಗೋಸ್ಕರ. ಇಲ್ಲಿ ನೆಕ್ ಓಪನಿಂಗ್ ಬಂದು 2 ಇಂಚಸ್, ಶೋಲ್ಡರ್ ಬಂದು 2 ಇಂಚಸ್ ತಗೋತಾ ಇದ್ದೀನಿ. ಇಲ್ಲಿ ಆರ್ಮ್ ಹೋಲ್ ಡೌನಿಂಗ್ ಬಂದು 5 ಇಂಚಸ್ ತಗೋತಾ ಇದ್ದೀನಿ. ಮೇಲ್ಗಡೆ ಶೋಲ್ಡರ್ಗೆ 4 ಇಂಚ್ ಏನು ತಗೊಂಡಿದ್ನೋ, ಕೆಳಗಡೆನೂ ಅದೇ ಥರ ಮೆಜರ್ ಮಾಡ್ಕೊಂಡು ಈ ಥರ ಒಂದು ಬಾಕ್ಸ್ ಮಾಡ್ಕೋತಾ ಇದ್ದೀನಿ. ಆರ್ಮ್ ಹೋಲ್ ಡೌನಿಂಗ್ ನಾನೇನು 5 ಇಂಚಸ್ ತೊಗೊಂಡಿದ್ನು, ಅದರ ಮಿಡಲ್ ಪಾಯಿಂಟ್ ಅಂತ ಈ ಥರ ಮಾರ್ಕ್ ಮಾಡಿಕೊಂಡು ಆರ್ಮ್ ಹೋಲ್ ಸೈಡಿಂದ 1 ಇಂಚು ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಶೇಪ್ಗೋಸ್ಕರ. ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 25 ಇದೆ. ಡಿವೈಡೆಡ್ ಬೈ 4 ಅಂದರೆ 6.25 ಆಗುತ್ತೆ. ಪ್ಲಸ್ 1.5 ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಆರ್ಮ್ ಹೋಲ್ ಚೆಕ್ ಮಾಡ್ಕೋತಾ ಇದ್ದೀನಿ ಕರೆಕ್ಟಾಗಿ ಬಂದಿದೆಯಾ ಅಂತ. 6.25 ಬರಬೇಕು. 12.5 ಇದೆ, ಬೈ 2 ಅಂದರೆ 6.25 ಬರಬೇಕು. ಕರೆಕ್ಟಾಗಿ ಬಂದಿದೆ. ಇವಾಗ ವೇಸ್ಟ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ವೇಸ್ಟ್ ಬಂದು 24 ಇದೆ. ಡಿವೈಡೆಡ್ ಬೈ 4 ಅಂದರೆ 6 ಬರುತ್ತೆ. ಪ್ಲಸ್ 1 ಇಂಚು ಟಕ್ಸ್ಗೋಸ್ಕರ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪ್ಲಸ್ 1.5 ಎಕ್ಸ್ಟ್ರಾ ಮಾರ್ಜಿನ್ ಸೈಡಲ್ಲಿ. ಇವಾಗ 1 ಇಂಚ್ ಏನು ನಾನು ಟಕ್ಸ್ಗೋಸ್ಕರ ಆ್ಯಡ್ ಮಾಡ್ಕೊಂಡಿದ್ನು, ಆ ಟಕ್ಸ್ನ ಇವಾಗ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ವೇಸ್ಟು ಡಿವೈಡೆಡ್ ಬೈ 4 ಅಂದರೆ 24 ಡಿವೈಡೆಡ್ ಬೈ 4 ಅಂದರೆ 6 ಬರುತ್ತೆ. 6 ಅರ್ಧ ಅಂದರೆ 3ಕ್ಕೆ ಒಂಥರ ಈ ಥರ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆಗೆ 2.5 ಇಂಚು ಟಕ್ಸ್ ಪಾಯಿಂಟ್ನ ಕೊಡ್ತಾ ಇದ್ದೀನಿ. ಈ ಥರ ಲೈನ್ ಹಾಕ್ಕೊಂಡು ಆ ಲೈನ್ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ಲೈನ್ ಹಾಕೋತಾ ಇದ್ದೀನಿ. ಇವಾಗ ನೆಕ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಮಗೆ ಯಾವ ನೆಕ್ ಬೇಕು ಆ ಥರ ನಾವು ಶೇಪ್ ಕೊಡ್ತಾ ಹೋಗ್ಬೋದು.
ಇವಾಗ ಫ್ರಂಟ್ ಪಾರ್ಟ್ ರೆಡಿ ಆಗಿದೆ. ಇವಾಗ ಬ್ಯಾಕ್ ಪಾರ್ಟ್ಗೆ ಸೇಮ್ ಆಸ್ ಇಟ್ ಈಸ್ 10.5 ಲೆಂತ್ಗೆ 1 ಇಂಚ್ ಆ್ಯಡ್ ಮಾಡ್ಕೋತಾ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇವಾಗ ಇದು ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಅರ್ಧ ಇಂಚ್ ಬ್ಯಾಕ್ ಅಲ್ಲಿ ಮಾರ್ಜಿನ್ ಬಿಟ್ಕೋಬೇಕಾಗತ್ತೆ ಈ ತರ. ಇವಾಗ ಈ ಅರ್ಧ ಇಂಚ್ ಬಿಟ್ಬಿಟ್ಟು ನಾನು ಇವಾಗ ಮಾರ್ಕಿಂಗ್ ಶುರು ಮಾಡ್ಕೋತಾ ಇದ್ದೀನಿ. ನೆಕ್ ಓಪನಿಂಗ್ ಬಂದು 1.5 ಇಂಚಸ್ ಪ್ಲಸ್ ಶೋಲ್ಡರ್ ಬಂದು 2.5 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ಅರ್ಧ ಇಂಚ್ ಬಿಟ್ಬಿಟ್ಟು ನಾನು ಆರ್ಮ್ ಹೋಲ್ ಡೌನ್ 5 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ಶೋಲ್ಡರಲ್ಲಿ ನಾನು 4 ಇಂಚ್ ತೊಗೊಂಡಿದ್ದೀನಿ, ಅದನ್ನು ಕೆಳಗಡೆ ಮೆಜರ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕೋತಾ ಇದ್ದೀನಿ. ಬ್ಯಾಕ್ ಆರ್ಮ್ ಹೋಲ್ ಶೇಪ್ಗೆ 1.5 ತಗೋತಾ ಇದ್ದೀನಿ. ಇಲ್ಲಿ ಅಪ್ಪರ್ ಚೆಸ್ಟ್ ಬಂದು 6.25, ಅರ್ಧ ಇಂಚ್ ಬಿಟ್ಬಿಟ್ಟು ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಪ್ಲಸ್ 1.5 ಇಂಚ್ ಮಾರ್ಜಿನ್ಗೋಸ್ಕರ. ಆರ್ಮ್ ಹೋಲ್ಗೋಸ್ಕರ ನಾನೇನು ಡೌನ್ 5 ಇಂಚಸ್ ತೊಗೊಂಡಿದ್ನು, ಅದರ ಮಿಡಲ್ ಪಾಯಿಂಟ್ ಈ ಥರ ಮಾರ್ಕ್ ಮಾಡಿಕೊಂಡು ಆರ್ಮ್ ಹೋಲ್ನ ಶೇಪ್ ಕೊಡ್ತಾ ಇದ್ದೀನಿ. ವೇಸ್ಟ್ ಮಾರ್ಕ್ ಮಾಡ್ಕೋತಿದ್ದೀನಿ. ಅರ್ಧ ಇಂಚ್ ಬಿಟ್ಬಿಟ್ಟು ನಾನು ಇವಾಗ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ವೇಸ್ಟ್ ಬಂದು 24 ಇದೆ, ಡಿವೈಡೆಡ್ ಬೈ 4 ಅಂದರೆ 6 ಬರುತ್ತೆ. ಪ್ಲಸ್ 1 ಇಂಚ್ ಟಕ್ಸ್ಗೋಸ್ಕರ, ಪ್ಲಸ್ 1.5 ಮಾರ್ಜಿನ್ಗೋಸ್ಕರ. ನಾನಿಲ್ಲಿ 1 ಇಂಚ್ ಟಕ್ಸ್ಗೋಸ್ಕರ ಏನು ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೊಂಡಿದ್ನೋ ಅದನ್ನ ನಾನು ಇವಾಗ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ವೇಸ್ಟ್ ನಮಗೆ ಇಲ್ಲಿ 6 ಸಿಕ್ಕಿದೆ. 6 ಡಿವೈಡೆಡ್ ಬೈ 2 ಅಂದರೆ 3 ಬರುತ್ತೆ. ಕೆಳಗಡೆ ನಾನು ಮಾರ್ಜಿನ್ಗೆ ಅರ್ಧ ಇಂಚ್ ಬಿಟ್ಟಿದ್ನಲ್ಲ, ಅದನ್ನ ಬಿಟ್ಬಿಟ್ಟು ನಾನು 2.5 ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈ ಥರ. ಸ್ಲೀವ್ ಲೆಂತ್ ಬಂದು 7.5 ಇದೆ, ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಆರ್ಮ್ ಹೋಲ್ ಬಂದು 12.5 ಇದೆ, ಬೈ 2 ಮಾಡಿದ್ರೆ 6.25. 6.25 ಮೈನಸ್ 1 ಇಂಚು 5.25. 5.25 ಅರ್ಧ ಮತ್ತೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಡೌನ್ಗೆ ಈ ಥರ ಮಾರ್ಕ್ ಮಾಡ್ಕೊಂಡು ಈ ಥರ ಒಂದು ಲೈನ್ ಹಾಕೋತಾ ಇದ್ದೀನಿ. ಮೇಲ್ಗಡೆ ಏನು ಮಾರ್ಕ್ ಮಾಡ್ಕೊಂಡಿದ್ನೋ ಅದನ್ನೇ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಡೌನ್ಗೆ.
ಸ್ಲೀವ್ ಫಿಟ್ಟಿಂಗ್ ಬಂದು 8 ಇದೆ, ಬೈ 2 ಅಂದರೆ 4 ಇಂಚಸ್ ಸಿಗುತ್ತೆ. 4 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ, ಪ್ಲಸ್ 1.5 ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೋತಿದ್ದೀನಿ. ಇಲ್ಲಿ 5.25 ಸಿಕ್ಕಿತ್ತಲ್ಲ, ಅದನ್ನ ಮತ್ತೆ ಅರ್ಧ ಮಾಡ್ಕೊಂಡು ನಾನಿಲ್ಲಿ ಮೆಜರ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆ ಮಾರ್ಕಿಗೆ ಒಂದು ಮೇಲ್ಗಡೆಗೆ ಲೈನ್ ಹಾಕೋತಾ ಇದ್ದೀನಿ. ನಾನೇನು ಲೈನ್ ಹಾಕೊಂಡಿದ್ನೋ ಅದರದ್ದು ಮಿಡಲ್ ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಮತ್ತೆ ಅದರಿಂದ ಅರ್ಧ ಇಂಚು ಡೌನ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ ಕೊಡ್ತಾ ಇದ್ದೀನಿ. ಇದು ಆರ್ಮ್ ಹೋಲ್ ಶೇಪ್. ಪಫ್ ಸ್ಲೀವ್ ಆಗಿರೋದ್ರಿಂದ ನಾನು ಮೇಲ್ಗಡೆ ಎಕ್ಸ್ಟ್ರಾ 3 ಇಂಚ್ ನಾನು ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಇಲ್ಲಿ ಕೆಳಗಡೆ ನಾವೇನು ಬಾಕ್ಸ್ ಮಾಡ್ಕೊಂಡಿದ್ವು 2.6ಗೆ ಅದನ್ನೇ ಮೇಲ್ಗಡೆ ನಾನು ಮಾರ್ಕ್ ಮಾಡ್ಕೊಂಡು ಈ ಥರ ಶೇಪ್ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಬಟ್ಟೆ ಕಮ್ಮಿ ಇರೋದ್ರಿಂದ ಬಾರ್ಡರ್ನ ಎಕ್ಸ್ಟ್ರಾ ಸಪ್ರೇಟಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ 3 ಇಂಚು ನನಗೆ ರೆಡಿ ಬೇಕು. ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕ್ಕೊಂಡು ಇವಾಗ ಕಟಿಂಗ್ ಮಾಡ್ಕೊತಾ ಇದ್ದೀನಿ.